ಇಲ್ಲ, ಇದು ಪರಿಸರ ಉಳಿಬೇಕು ಅನ್ನೋದು ಈ ಭೂಮಿ ಹುಟ್ಟಿಂದ ಹಿಡಿದು ನಾವು ಚಿಂತನೆ ಆಗ್ತಿರೋಂತ ಒಂದು ಸಬ್ಜೆಕ್ಟ್ ಇದು. ವಿಶೇಷವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಪರಿಸರನು ಉಳಿಬೇಕು, ಜನಜೀವನ ಕೂಡ ಉಳಿಬೇಕು ಅನ್ನೋದು ಸರ್ಕಾರದ ಒಂದು ಅಪೇಕ್ಷೆ ಇದೆ. ಸೊ ಆ ದೃಷ್ಟಿಯಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಪರಿಸರ ಇಲಾಖೆ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಆಕ್ಟ್ ಮಾಡ್ತಾರೆ. ಆದ್ರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಏನು ರಕ್ಷಣೆಯನ್ನು ಕೊಡಬೇಕು, ಪರಿಸರನ ಉಳಿಸ್ಬೇಕು. ಈ ದಿಕ್ಕಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಾವು ಒತ್ತಾಯ ಮಾಡ್ತೀನಿ. ಕುತ್ಕೊಂತೀವಿ ಎಲ್ಲರೂ ಕೂಡ. ಮೊನ್ನೆ ಬಂದಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಇಟ್ಕೊಂಡು ನಾಳೆ ನಮ್ಮ ಇನ್ನೂ ಕೂಡ ನಾವು ಶರಾವತಿ ಮುಳುಗಡೆ ಸಂತಸಕ್ಕೆ ನಾವು ತಲೆ ಕೆಡಿಸ್ಕೊಂಡ್ಬಿಡಿ. ಆ ವಸತಿ ಇರುತ್ತ ಜಾಗಗಳನ್ನ ಉದಾಹರಣೆ ನಿಮ್ಗೆಲ್ರೂ ಕೂಡ ಗೊತ್ತಿರ್ಲಿ, ಶೆಟ್ಟಿಹಳ್ಳಿ ಅಭಯಾರಣ್ಯ ಒಟ್ಟು 780 ಸ್ಕ್ವೇರ್ ಕಿಲೋಮೀಟರ್, ಅದರಲ್ಲಿ 300 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಬಿಟ್ಟಾಗಿದೆ. ಎಲ್ಲೆಲ್ಲಿ ಜನವಸತಿ ಇದೆ, ಈವನ್ ಶಿವಮೊಗ್ಗ ನಗರ ಅರ್ಧ ನಗರ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಬರುತ್ತೆ. ಇದ್ರಲ್ಲಿ 380-90 ಸ್ಕ್ವೇರ್ ಕಿಲೋಮೀಟರ್ ಬಿಟ್ಟಾಯ್ತು ಅಂದ್ರೆ ಕೇಂದ್ರ ಸರ್ಕಾರ ಬಿಟ್ಟಾಗಿದೆ. ರಾಜ್ಯ ಸರ್ಕಾರ ಅಪ್ರೂವಲ್ ಕೊಡ್ಬೇಕು. ಇವ್ರು ಸ್ವಲ್ಪ ನಿಧಾನ ಮಾಡ್ತಾ ಇದ್ದಾರೆ. ಗೌರವಿತ ಮುಖ್ಯಮಂತ್ರಿಗಳನ್ನ ದೆಹಲಿಯಲ್ಲಿ ನಿನ್ನೆ ಖುದ್ದಾಗಿ ನಾನು ಭೇಟಿ ಮಾಡಿ ಈ ಪ್ರಪೋಸಲ್ ಆಲ್ರೆಡಿ ಬಂದಿದೆ. ಒಂದು ಕಂಡೀಷನ್ ಹಾಕಿದ್ದಾರೆ. ಏನ್ ಕಂಡೀಷನ್ ಹಾಕಿದ್ದಾರೆ? ಟೈಗರ್ ರಿಸರ್ವರ್ ಮತ್ತೆ ನಮ್ ಶೆಟ್ಟಿಹಳ್ಳಿ ಅಭಯಾರಣ್ಯ ಎರಡೂ ಕೂಡ ಪ್ರಾಣಿಗಳು ಓಡಾಡ್ಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಬ್ರಿಡ್ಜ್ ಬೇಕು ಅಂತ ಒಂದು ಕೇಳಿದರೆ ಆ ಕಂಡೀಷನ್ ಹಾಕಿ ನಮ್ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಹಾಗಾಗಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನ್ ಗಮನ ಕೊಡ್ಬೇಕು, ಈ ರೀತಿಯಂತ ಅನೇಕ ವಿಚಾರಗಳಿದೆ. ಖುದ್ದು ಚರ್ಚೆ ಮಾಡಿ.